ಎಳನೀರಿನ ಹೂವಿನ ಮಕರಂದದಿಂದ ತಯಾರಾಗುವ ಈ ಪಾನೀಯ ಅತ್ಯಂತ ದುಬಾರಿಯೂ ಆದರೂ ಕೂಡ ತುಂಬಾ ಆರೋಗ್ಯಕರ. ಒಂದು ಬಾಟಲ್ ಈ ಪಾನಿ ಸೇವನೆಯೇ 7 ಎಳನೀರು ಸಮವಾಗಿರುತ್ತದೆ. ಆಯುರ್ವೇದದಲ್ಲಿ ಔಷಧಿಗಾಗಿ ಈ ಪಾನಿಯನ್ನ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾದ್ರೆ ಈ ಪಾನಿ ಯಾವುದು? ಯಾಕೆ ಇಷ್ಟು ಇದು ದುಬಾರಿಯಾಗಿದೆ? ಇದರಿಂದ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದಾಗುತ್ತದೆ? ಇದನ್ನ ಯಾವಾಗ ಬಳಸಬೇಕು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನೀರ ರುಚಿ ಒಮ್ಮೆ ನೋಡಿದವರು ಅದನ್ನ ಖಂಡಿತ ಇಷ್ಟಪಡುತ್ತಾರೆ. ನೀರವನ್ನ ಸಾಮಾನ್ಯವಾಗಿ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಕುಡಿಯುತ್ತಾರೆ ಹಾಗೂ ಇಷ್ಟಪಡುತ್ತಾರೆ. ಆಗಷ್ಟೇ ತೆಂಗಿನ ಮರದಿಂದ ಇಳಿಸಿದ ನೀರ ಕುಡಿಯಲು ರುಚಿಯಾಗಿರುತ್ತದೆ. ಆದರೆ ನೀರ ತುಂಬಾ ಹೊತ್ತು ಇಟ್ಟು ಕುಡಿದರೆ ಅದು ನಶೆ ಇರುತ್ತದೆ. ನೀರ ನಶೆ ಇರಿಸುವ ವಸ್ತುವೇ ಆಗಿದ್ದರೂ ಹೆಂಡದಂತೆ ಆರೋಗ್ಯಕ್ಕೆ ಅಪಾಯಕಾರಿಯಾದಂತಹ ವಸ್ತುವಲ್ಲ. ಇದನ್ನ ಕುಡಿಯುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನ ಪಡೆಯಬಹುದೆಂದು ಆಯುರ್ವೇದದಲ್ಲಿಯೂ ಕೂಡ ಹೇಳಲಾಗಿದೆ. ನೀರವನ್ನ ತೆಂಗಿನ ಮರ, ಈಚಲ ಮರ ಅಥವಾ ತಾಳೆ ಮರದಿಂದ ಕೂಡ ತೆಗೆಯಲಾಗುತ್ತದೆ. ಬೆಳಗ್ಗೆ ಹೊತ್ತಿನಲ್ಲಿ ಇದನ್ನ ತೆಗೆಯಲಾಗುವುದು. ನೀರ ತೆಗೆದ ತಕ್ಷಣ ಕುಡಿದರೆ ಅದರಲ್ಲಿ ಯಾವುದೇ ಮದ್ಯದ ಅಂಶ ಇಲ್ಲದ ಕಾರಣ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರಾದಲ್ಲಿ ವಿಟಮಿನ್ ಸಿ, B1, B2, B3 ಮತ್ತು B6, ಸಕ್ಕರೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮುಂತಾದ ಅಂಶಗಳಿರುತ್ತವೆ. ಆಯುರ್ವೇದದಲ್ಲಿ ಇದನ್ನು ಔಷಧಿಯನ್ನಾಗಿ ಕೂಡ ಬಳಸಲಾಗುತ್ತದೆ. ಊರು ಕಡೆ ಸಿಗುತ್ತಿದ್ದ ನೀರ ಇದೀಗ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಸಿಗುತ್ತಿದೆ. ಇದಕ್ಕೆ ಉತ್ತಮ ಬೇಡಿಕೆ ಕೂಡ ಇದೆ. ನೀರವನ್ನು ಕೆಲವರು ಮದ್ಯವೆಂದು ದೂರವಿಡುತ್ತಾರೆ. ನೀರ ಕುಡಿದರೆ ಕಿಕ್ ಬರುತ್ತದೆ. ಆದರೆ ಇದು ಮದ್ಯದ ರೀತಿಯಲ್ಲಿ ಸ್ಪಿರಿಟ್ ಅಲ್ಲ. ಇದರಲ್ಲಿ ಅನೇಕ ಆರೋಗ್ಯಕರ ಗುಣಗಳಿವೆ. ಈ ನೀರ ಕುಡಿಯುವುದರಿಂದ ಕೆಲವು ಆರೋಗ್ಯಕರ ಗುಣಗಳನ್ನ ಕೂಡ ನೀವು ಪಡೆಯಬಹುದು. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹೃದಯ ಸಂಬಂಧಿ ಸಮಸ್ಯೆ ಕಡಿಮೆ ಮಾಡುತ್ತದೆ. ಕ್ಯಾನ್ಸರ್ ಕಣಗಳನ್ನು ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ. ಆದರೆ ಈ ನೀರವನ್ನ ತೆಂಗಿನ ಮರದಿಂದಾಗಲಿ ತಾಳೆ ಮರದಿಂದಾಗಲಿ ಹೇಗೆ ಇಳಿಸುತ್ತಾರೆ ಅನ್ನೋದನ್ನ ಈಗ ತಿಳಿಯೋಣ. ಹಿಂದಿನ ದಿನ ಸಂಜೆ ತೆಂಗಿನ ಮರ ಅಥವಾ ತಾಳೆ ಮರದ ಹೊಂಬಾಳೆ ಎರೆದು ಮಣ್ಣಿನ ಮಡಿಕೆ ಕಟ್ಟಿ ಬಂದರೆ ಮುಂಜಾನೆ ಹೊತ್ತಿಗೆ ನೀರ ಬಸ್ದಿರುತ್ತದೆ. ಇದು ಒಂದಿಷ್ಟು ಗಂಟೆಗಳ ಕಾಲ ಮಾತ್ರ ನೀರ ಆಗಿರುತ್ತದೆ. ಬಿಸಿಲೇರಿದ ಮೇಲೆ ಅದು ಹುಳಿ ಬಂದು ಹೆಂಡವಾಗಿ ರೂಪಾಂತರಗೊಳ್ಳುತ್ತದೆ. ಕೆಲವರು ಅಮಲೇರಿಸುವ ಹೆಂಡವನ್ನೇ ಬಯಸುತ್ತಾರೆ. ಹೀಗಾಗಿ ಈ ನೀರವನ್ನ ನೀರಾಗಿ ಉಳಿಸಿಕೊಳ್ಳುವುದು ಒಂದು ಸವಾಲಾಗಿರುತ್ತದೆ. ತಾಳೆ ಮರಗಳಿಗಾಗಲಿ ನೀರ ಕಟ್ಟಲು ಬರುವುದಿಲ್ಲ. ಮರಗಳ ತಾಕತ್ತು ಆಧರಿಸಿ ನೀರ ಇಳಿಸಲಾಗುತ್ತದೆ. ಅಂಕಿ ಸಂಖ್ಯೆಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,60,00,000ಕ್ಕೂ ಹೆಚ್ಚು ತೆಂಗಿನ ಮರಗಳಿವೆ. ಇದರಲ್ಲಿ ಅರ್ಧಷ್ಟು ಮರಗಳಲ್ಲಿ ನೀರ ಇಳಿಸಿದರೂ ಪ್ರತಿದಿನ 10.89 ಕೋಟಿ ಲೀಟರ್ ನೀರ ಉತ್ಪಾದನೆ ಮಾಡಬಹುದೆಂದು ಅಂದಾಜು ಮಾಡಲಾಗಿದೆ. ಜಾರ್ಖಂಡ್ನಲ್ಲಿ ಇದಕ್ಕಾಗಿಯೇ ದೊಡ್ಡ ಮಾರುಕಟ್ಟೆಯೇ ಇದೆ. ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ತಾಳೆ ಮರಗಳಿಂದ ನೀರವನ್ನ ಬಸಿಯುತ್ತಾರೆ. ಹಾಗೆಯೇ ಈ ನೀರವನ್ನ ಮಾರುಕಟ್ಟೆಯಲ್ಲಿ ಪ್ರತಿದಿನ ಮಹಿಳೆಯರು ತಂದು ಮಾರುತ್ತಾರೆ. ನೀರ ಮಾರುವುದು ಜಾರ್ಖಂಡ್ನಲ್ಲಿ ಒಂದು ದೊಡ್ಡ ಉದ್ಯಮವೇ ಆಗಿದೆ. ಇದೇ ಕಾರಣ ಈ ಚಿಕ್ಕ ಚಿಕ್ಕ ಮಾರುಕಟ್ಟೆಗಳಿಗೆ ಹಲವಾರು ಪ್ರದೇಶಗಳಿಂದ ಜಾರ್ಖಂಡ್ ಹಳ್ಳಿಗಳಿಗೆ ಹೋಗಿ ನೀರವನ್ನ ಕುಡಿದು ಆರೋಗ್ಯಕರವಾಗಿರುತ್ತಾರೆ. ಸ್ನೇಹಿತರೆ, ನೀರ ಒಳ್ಳೆಯದು. ಆದರೆ ಅದನ್ನ ಸ್ವಲ್ಪ ಹೊತ್ತು ಇಟ್ಟರೆ ಅದರಲ್ಲಿ ಹುಳಿ ಬರೋದು ಖಂಡಿತ. ಆದರೆ ಇದು ಹೆಂಡವೆಂದು ನೀವು ಟ್ರೀಟ್ ಮಾಡಿದ್ರೆ ಇದು ಹೆಂಡವೇ ಆಗುತ್ತದೆ. ಆದರೆ ಆರೋಗ್ಯಕರ ದೃಷ್ಟಿಯಿಂದ ನೋಡಿದರೆ ಇದು ತುಂಬಾನೇ ಒಳ್ಳೆಯದು. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ನೀರವನ್ನ ಆದಷ್ಟು ಬೇಗ ಕುಡಿಯಿರಿ ಹಾಗೂ ಆರೋಗ್ಯವಂತರಾಗಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.